ರಾಜಕಾರಣ. ಸಿದ್ದರಾಮಯ್ಯನವರು ಏನಿಲ್ಲ ನಾನು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಬಗ್ಗೆ ಒಡಂಬಡಿಕೆ ಆಗಿರುವುದು ಸತ್ಯ. ಕಾಂಗ್ರೆಸ್ಸಿನ ಭಾಳ ಬೀಗಾಗಿಸಬಹುದು ಸಿದ್ದರಾಮಯ್ಯ. ನಿಮ್ಮನ್ನ ಕಾಂಗ್ರೆಸ್ ಕರ್ತಂದು ನಾವು ಎಲ್ಲಿ ತಪ್ಪಾಗ ಯಾಕೆ ಸುಳ್ಳು ಹೇಳ್ತೀವಿ ಸಿದ್ದರಾಮಯ್ಯ? ಸುಳ್ಳು ಹೇಳ್ಬಾರ್ದು, ಸುಳ್ಳು ಹೇಳ್ಬಾರ್ದು. ಸಿದ್ದರಾಮಯ್ಯನ ಪಾತ್ರ ಯಾವುದು ಇಲ್ಲ. ಈ ದುರಂಕಾರದ ಮಾತು ಸಿದ್ದರಾಮಯ್ಯ ನಿಮ್ಮ ವ್ಯಕ್ತಿತ್ವವನ್ನೇ ತೋರಿಸ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರದೇಶ ಕಾಂಗ್ರೆಸ್ ಸಂಘದ ಕಟ್ಟಡಕ್ಕೆ ಭೂಮಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನು ಮಾತಾಡಿದ್ದಾರೆ. ವಿಶೇಷವಾಗಿ ಪ್ರದೇಶ ಕಾಂಗ್ರೆಸ್ ಸಂಘ ಇರ್ಬೋದು ಅಥವಾ ಕಾಗಿನಲ್ಲಿ ಮಹಾಸಂಸ್ಥಾನ ಕನಕ ಭೂಪೀಠ ಇರ್ಬೋದು, ಇದೆಲ್ಲ ನನ್ನ ಯೋಜನೆಗಳು, ನನ್ನ ಕೊಡುಗೆಗಳು ಅಂತಕ್ಕಂಥ ಮಾತನ್ನು ಹೇಳ್ತಾ ಹೋಗಿದ್ದಾರೆ. ಅದಕ್ಕೆಲ್ಲ ಇವತ್ತು ನಾವು ಲಿಖಿತವಾಗಿ ತನ್ನ ಉತ್ತರ ಕೊಟ್ಟಿದ್ದೇವೆ. ತಮ್ಮ ಮೂಲಕ ಸಿದ್ದರಾಮಯ್ಯನವರಿಗೆ ಉತ್ತರ ಕೊಡ್ತಾ ಹೋಗಿದ್ದೇವೆ. ಬಹುಶಃ ನಮ್ದು ಒಂದು ಅಂತಂದ್ರೆ ಅಟ್ಲೀಸ್ಟ್ ಸಿದ್ದರಾಮಯ್ಯನವರು ಪ್ರದೇಶ ಕಾಂಗ್ರೆಸ್ ಸಂಘದ ಕಟ್ಟಡಕ್ಕೆ ಪುನರುತ್ಥಾನಕ್ಕೆ ಅವರು ಭಾಗವಹಿಸಿದ ಸಂದರ್ಭದಲ್ಲಿ 100 ವರ್ಷಗಳ ಹಿಂದೆ, 1 ಶತಮಾನಗಳ ಹಿಂದೆ ಕಟ್ಟಿದಂಥ ಕಟ್ಟಡ. ಆದರೆ ಕಟ್ಟಿದವರಿಗೆ ಅದಕ್ಕೆ ಜಾಗ ಕೊಟ್ಟವರಿಗೆ ಇವರಿಗೆಲ್ಲರೂ ಏನಾದರೂ ಒಂದು ಕೃತಜ್ಞತೆಯನ್ನು ಸಮರ್ಪಣೆ ಮಾಡಿ ಅವರನ್ನು ಭಾವನಾತ್ಮಕವಾಗಿ ಸ್ಮರಣೆ ಮಾಡಿದರೆ ಬಹಳ ಸಂತೋಷ ಪಡ್ತಾ ಇತ್ತು, ಬಹಳ ಸಂತೋಷ ಪಡ್ತಾ ಇತ್ತು. ಆದರೆ ಅವರು ಯಾವುದನ್ನು ಕೂಡ ನಾನೇ ಅಂತೇಳಿ ಒಂದು ರೀತಿಯಲ್ಲಿ ಮೇವಾ ದ್ವಿತೀಯ ಅನ್ನುವಂಥ ಒಳ್ಳೆಯದಲ್ಲ. ರಾಜಕಾರಣದಲ್ಲಿ ಅಹಂ ಒಳ್ಳೆಯದಲ್ಲ. ಹಾಗಾಗಿ ನಾನು ಅದೆಲ್ಲದಕ್ಕೂ ಲಿಖಿತವಾಗಿ ತಂದು ಉತ್ತರ ಕೊಟ್ಟು ತಮ್ಮ ಸರ್ಕಾರಕ್ಕೆ ಮಾಡಿದೆ. ಮತ್ತು ಇತ್ತೀಚೆಗೆ ರಾಜ್ಯದಲ್ಲಿ ಅಧಿಕಾರದ ಹಸ್ತಾಂತರದ ಬಗ್ಗೆ ಬಹಳ ದೊಡ್ಡ ಚರ್ಚೆಗಳಾಗ್ತಾ ಇದ್ದಾವೆ. ಪ್ರತಿದಿನ ನಮ್ಮ ಮಾಧ್ಯಮದಲ್ಲಿ ನೋಡ್ತಾನೆ ಇದ್ದೀವಿ ಹೇಗೆ ಏನು. ಮತ್ತು ದೆಹಲಿ, ಬೆಂಗಳೂರು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿಗಳು ಹೋಗ್ತಾನೆ ಇದ್ದಾರೆ, ಬರ್ತಾನೆ ಇದ್ದಾರೆ. ಇಡೀ ಆಡಳಿತದ ವ್ಯವಸ್ಥೆಯೇ ಇದರಿಂದ ಕುಸಿದು ಬಿದ್ದು ಹೋಗಿದೆ. ರಾಜ್ಯದಲ್ಲಿ ಆಡಳಿತವೂ ಇಲ್ಲ, ಅಭಿವೃದ್ಧಿಯೂ ಇಲ್ಲ. ಬರೇ ರಾಜಕಾರಣ ಪರಸ್ಪರ ಆರೋಪ ಪ್ರತ್ಯಾರೋಪಗಳಷ್ಟು ಮಾಡ್ತಾ ನಡೀತಾ ಇದೆ ಹೊರತು ರಾಜ್ಯದಲ್ಲಿ ಯಾವುದೇ ಆಡಳಿತ ಮತ್ತು ಅಭಿವೃದ್ಧಿಗೆ ಅವಕಾಶ ಆಗ್ತಾ ಇಲ್ಲ. ಇದನ್ನು ನಾನು ಲಿಖಿತವಾಗಿ ಸ್ಪಷ್ಟ ಮಾಡಿದ್ದೀನಿ. ಯಾಕೆ ನಾನು 40-45 ವರ್ಷಗಳಿಂದ ಕಾಂಗ್ರೆಸ್ ಇದ್ದಂತ ಡಿ ಕೆ ಶಿವಕುಮಾರ್ ಕೂಡ ನಾವೆಲ್ಲ ಜೊತೆಗೆ ಬೆಳೆದು, ನಾನು 78ನೇ MLA ಆದವನು, ಸಿದ್ದರಾಮಯ್ಯ 83. ಹಾಗಾಗಿ ಎಲ್ಲರಿಗೂ ಗೊತ್ತಿರೋ ವಿಚಾರ. ಅಧಿಕಾರ ಹಸ್ತಾಂತರದಲ್ಲಿ 136 ಸೀಟು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ರಾಜ್ಯದ ಜನತೆ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿ 136 ಸೀಟ್ ಬರಲಿಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಮೇಜರ್ ಪಾತ್ರ ಇದೆ. ಅವನ ಶ್ರಮ ಇದೆ, ಇನ್ವೆಸ್ಟ್ಮೆಂಟ್ ಇದೆ, ಎಲ್ಲ ಇದೆ. ಬಟ್ ಆದರೆ ಸಿದ್ದರಾಮಯ್ಯನವರು ಅದೇನಿಲ್ಲ ನಾನೇ ಮತ್ತು ಮಾತುಕತೆಯಲ್ಲಿ ಆಗಿದೆ. ಅದನ್ನು ಯಾರು ಹೇಳ್ತಾ ಇಲ್ಲ ಕರೆಕ್ಟಾಗಿ. ಬಟ್ ನನಗೆ ಗೊತ್ತಿಲ್ಲ, ಅದು ಜನಕ್ಕೆ ಹೇಳಲೇಬೇಕಾಗುತ್ತೆ, ರಾಜ್ಯದ ಜನಕ್ಕೆ. ಹೌದು, ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಒಡಂಬಡಿಕೆ ಆಗಿರುವುದು ಸತ್ಯ.
such 30 ತಿಂಗಳು 30 months ಈಚ್ 30 ತಿಂಗಳು ಮುಂಚೆನೆ ನಾನು ರಾಜೀನಾಮೆ ಕೊಟ್ಟು ನಿನಗೆ ಅಧಿಕಾರ ಹಸ್ತಾಂತರ ಮಾಡ್ತೀನಿ ಅಂತ ಕೊಟ್ಟಂತ ವಚನ ಏನಾಯ್ತು ಸಿದ್ದರಾಮಯ್ಯನವರೇ? ವಚನ ಭ್ರಷ್ಟರಾಗಬೇಡಿ, ವಚನ ಭ್ರಷ್ಟರಾಗಬೇಡಿ. ಹಿಂದೆ ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿಯವರು ವಚನ ಭ್ರಷ್ಟರಾದ ಮೇಲೆ ಏನಾಯ್ತು? ಬಿಜೆಪಿ ಅಧಿಕಾರಕ್ಕೆ ಬಂತು. ಈಗಲೂ ಅಷ್ಟೇ ಕಾಂಗ್ರೆಸ್ಸಿನ ಬಾಗಿಲು ಬೀಗ ಹಾಕ್ಸೋಕೆ ಹೋಗ್ತೀರ ಸಿದ್ದರಾಮಯ್ಯನವರೇ. ನಿಮ್ಮನ್ನ ಕಾಂಗ್ರೆಸ್ಸಿಗೆ ಕರ್ತಂದ್ರು ನಾವು. ದೇವೇಗೌಡರು ಧರ್ಮಸಿಂಗ್ ಅವರ ಸರ್ಕಾರದಲ್ಲಿ ನೀವು ಉಪಮುಖ್ಯಮಂತ್ರಿ ಆಗಿದ್ದ ನಿಮ್ಮ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕಿತ್ತು, JDS ಪ್ರಾಥಮಿಕ ಸದಸ್ಯತ್ವವನ್ನು ಕಿತ್ತು ಬೀದಿಗೆ ಬಿಸಾಕಿದಾಗ ನಿಮ್ಮನ್ನು ಕರ್ಕೊಂಡ್ಬಂದವ್ರ ಕಾಂಗ್ರೆಸ್. ಜ್ಞಾಪಕ ಇದೆಯಾ? ಜ್ಞಾಪಕ ಇದೆಯಾ? ದಯವಿಟ್ಟು ಸಿದ್ದರಾಮಯ್ಯನವ್ರು ನೆನಪಿರಬೇಕಿಲ್ಲ, ಮನುಷ್ಯನಲ್ಲಿ ನೆನಪಿರಬೇಕು. ಮಾಡಿದಂತ ಸಹಾಯ ಕೃತಜ್ಞತೆ ಇರಬೇಕು. ಯಾರಾದ್ರೂ ಈ ರಾಜ್ಯದಲ್ಲಿ ಕೃತಜ್ಞತೆ ಹೀನ ರಾಜಕಾರಣಿ ಇದ್ದರೆ ಅದು ಸಿದ್ದರಾಮಯ್ಯ ಅಂತ ತಪ್ಪಾಗಲಾರದು. ರಾಜಕಾರಣದಲ್ಲಿ ಮಾತು ಬಹಳ ಮುಖ್ಯ. ಅದು ಇವತ್ತು ಏನಾಗಿದೆ? ನೀವೇನು ಕಾಂಗ್ರೆಸ್ ಕಟ್ಟಿದವರಲ್ಲ, ಕಟ್ಟಿದ ಕಾಂಗ್ರೆಸ್ಗೆ ಬಂದು ಸೇರ್ಕೊಂಡು ಅನುಭವಿಸ್ತಾ ಇರೋದು. ಬಟ್ ನೀವು ಕಾಂಗ್ರೆಸ್ಸನ್ನೇ ಬಾಗ್ಲಕ್ಕೆ ಹೋಗ್ತಾ ಇದ್ದೀರಿ. ಡಿಕೆ ಕಾಂಗ್ರೆಸ್ ಕಟ್ಟಿರುವಂತ ಡಿಕೆ ಇವತ್ತೆಲ್ಲರೂ ಒಂದು ತಾಲೂಕು ಹೋಗಿ ನಿಂತ್ಕೊಂಡ್ರೆ ಒಂದು 50 ಜನ ವರ್ಕರ್ಸ್ ಬರ್ತಾರೆ. ನಿಮ್ಮಲ್ಲಿ ಯಾವ ಜೈಯನ್ನು ಹುಡುಗ ಬರ್ತಾರೆ ಅಡ್ಮಿಟ್ ಯಾರು? ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಮತ್ತೆ ನೀವು ಕುರುಬ ಸಮುದಾಯಕ್ಕೆ ಸೇರಿದವರು. ಕುರುಬ ಸಮುದಾಯ ಅಂದ್ರೆ ನಂಬಿಕೆಗೆ ಆಧಾರವಾದಂತ ಒಂದು ಸಮಾಜ, ಒಂದು ಜನಾಂಗ ನಮ್ಮಲ್ಲಿ ಇವತ್ತಿಗೂ ಇದೆ. ನಮ್ಮ ಎಲೆಕ್ಷನ್ಸ್ ಅಲ್ಲಿ ಯಾರಾದ್ರೂ ಕುರುಬರು ಕರ್ಕೊಂಡ್ರಪ್ಪ ಫಸ್ಟ್ ಮೋಡಿ ಮಾಡಿ ಓಟು ಗೆಲ್ತೀವಿ ನಾವು. ಯಾವ್ದಾದ್ರು ಒಂದು ಅಂಗಡಿ ಓಪನ್ ಆಗಲಿ ಕುರುಬರು ತಗೊಂಡು ಒಂದು 10 ರೂಪಾಯಿ ಹಾಕ್ಸ್ಲಿ, ನಮ್ಮ ಅಂಗಡಿ ಒಳ್ಳೇದಾಗುತ್ತೆ. ಹೀಗೆ ಈ ಸಮುದಾಯ ನಂಬಿಕೆಗೆ ಬಹಳ ಆಳವಾದಂಥಲ್ಲಿ ಜನ ಮಾತಾಡ್ತು. ಜನ ನಂಬಿಕೆ ಇಟ್ಟಿರುವಂತ ಸಮಾಜನ ಆ ನಂಬಿಕೆಯನ್ನೇ ಹಾಳು ಮಾಡ್ತಾ ಇದೆ ಸಿದ್ದರಾಮಯ್ಯ. ಒಂದು ಸಮಾಜದ ನಂಬಿಕೆಯನ್ನು ಹಾಳು ಮಾಡ್ತಾರೆ. ಕಾಗಿದರೆ ಮಹಾಸಂಸ್ಥೆ ನಾನು ಎಲ್ಲಿದ್ದಪ್ಪ ನೀವು? ಯು ಆರ್ ಅಗೇನ್ಸ್ಟ್. ಮೈಸೂರಿನಲ್ಲಿ ಬ್ಯಾಂಗ್ಳೂರ್ ಮೀಟಿಂಗ್ ಆದಾಗ ಎಷ್ಟು ಗಲಾಟೆ ಆಯ್ತು. ವಿಶ್ವನಾಥ್ ಕುರುಡು ಮೊದಲೇ ಮಂಗರು ಯಾವನೋ ಮಂಗಸ್ವಾಮಿ ಕರ್ಕೊಂಡ್ಬಂದ್ಬಿಟ್ಟು ಪಾದ ಇಟ್ಕೊಂಡು ಒದಾಡಿಸ್ತೀಯ? ಇದೇ ನಾವು ಬ್ಯಾಕ್ವರ್ಡ್ ಕ್ಲಾಸ್ ಮಾಡೋ ಸಹಾಯ ನೀನು? ನಾವು ಬೇಕಾಗಿಲ್ಲ. ರಾಮ್ ಮನೋಹರ್ ಲೋಹಿಯಾ ಪುಸ್ತಕ ಹಚ್ಚಾಕಿ ಕೊಡ್ರಿ ಮನ್ಮನೆಗೆ. ಸಾಮಾಜಿಕ ಏನೇನೋ ಹೇಳಿದ್ರಿ. ಇವತ್ತು ಹೇಳ್ತೀರ ನಾನೇ ನಾನೇ ನಾನೇ. ಎಲ್ಲಿಟ್ಟಪ್ಪ ನೀನು? ಯಾಕೆ ಸುಳ್ಳು ಹೇಳ್ತೀರ ಸಿದ್ದರಾಮಯ್ಯ? ಸುಳ್ಳು ಹೇಳ್ಬಾರ್ದು. ಸೊ ಹಾಗಾಗಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವರೇ, ಕುರುಬ ಸಮುದಾಯದ ಹಿಂದುಳಿದವರ ನಮ್ಮ ನಂಬಿಕೆ, ನಮ್ಮ ಮಾತು ಇದು ಉಳಿಬೇಕು. ದಯವಿಟ್ಟು ಮಾತಿನ ಪ್ರಕಾರ DK ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಆಗಬೇಕು. ಅನಾವಶ್ಯಕವಾಗಿ ನಿಮ್ಮ ಮರ್ಯಾದೆ, ಸಮಾಜದ ಗೌರವ, ಸಮಾಜದ ಮೇಲೆ ರಾಜ್ಯದ ಜನ ಇಟ್ಟಿರ್ತಕ್ಕಂಥ ಒಂದು ನಂಬಿಕೆ ಹುಸಿಯಾಗಬೇಕು. ಇದು ನಾವು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇರ್ತಕ್ಕಂಥದ್ದು ಮಿಸ್ಟರ್ ಚೀಫ್ ಮಿನಿಸ್ಟರ್. ಹಾಗಾಗಿ ನಾನು ನಮ್ಮ ಸ್ನೇಹಿತರು ನಮ್ಮ ಮೀಡಿಯಾ ಪರ್ಸನ್ಸ್, you know each and everything is happening in the street. ಏನೆಲ್ಲ ಆಗ್ತಾ ಇದೆ. ಬಟ್ ಇವತ್ತು ಬರೀ ಕುರುಬರಿಲ್ಲ. ಏನ ಹಿಂದ ನಾಯಕ ಏನ್ ಮಾಡಿದ್ದೀಪ ಹಿಂದ ನಾಯಕ? ಸಣ್ಣ ಪುಟ್ಟ ದ ಮೈಕ್ರೋಸ್ಕೋಪಿಕ್ ಬ್ಯಾಕ್ವರ್ಡ್ಸ್ ವಾಟ್ ಯು ಹ್ಯಾವ್ ಗಿವನ್ ಫಾರ್ ದ ಪೊಲಿಟಿಕಲ್ ಸ್ಟ್ರೆಂತ್. ಡಾಕ್ಟರ್ ಅಂಬೇಡ್ಕರ್ ಹೇಳಿದರೆ ಪೊಲಿಟಿಕಲ್ ಪವರ್ ಇಸ್ ದ ಕೀ ಫಾರ್ ದ ಪ್ರೋಗ್ರೆಸ್ ಆಫ್ ಎನಿ ಕಮ್ಯುನಿಟಿ ಇನ್ ಡೆಮೋಕ್ರೆಟಿಕ್ ಇಂಡಿಯಾ ಅಂತ. ಇಂಥ ಮೈಕ್ರೋಸ್ಕೋಪಿಕ್ ಬ್ಯಾಕ್ವರ್ಡ್ಸ್, ಮೈಕ್ರೋಸ್ಕೋಪಿಕ್ SC ST
ಯಾವ ಅಧಿಕಾರ ಕೊಟ್ಟಿದ್ದೀಯಪ್ಪ ನೀನು? ಯಾವ ಅಧಿಕಾರ? ಸುಮ್ಮನೆ ಅಹಿಂದ ನಾಯಕ, ಡೋಂಗಿ ಅಹಿಂದ ನಾಯಕ. ನಾನು ದಯವಿಟ್ಟು ನನಗೆಲ್ಲವನ್ನು ಕೂಡ ನಿಮ್ಮ ಜೊತೆ ಹಂಚ್ಕೋಬೇಕಂತ ಮಾತಿನಿಂದ ನಾನು ಕರೆದಂಥ ಸಂದರ್ಭದಲ್ಲಿ ಅತ್ಯಂತ ಅಭಿಮಾನದಿಂದ ನಮ್ಮ ಜೊತೆ ಇಂಟ್ರ್ಯಾಕ್ಷನ್ ತಾವು ಬಂದಿರುವಂಥದ್ದು ಬಹಳ ಸ್ವಾಗತ. ನಾನು ನನ್ನ ಮಾತನ್ನು ನಿಲ್ಲಿಸ್ತೇನೆ. ತಾವು ದಯವಿಟ್ಟು ತಾವು ನನ್ನ ಜೊತೆಗೆ ಏನು ಬೇಕಾದರೂ ಕೂಡ ಚರ್ಚೆ ಮಾಡಿಕೊಂಡು ವಿನಂತಿ ಮಾಡ್ತಾ ಇದ್ದೀನಿ. ನಮ್ಗೆ ಕೊಯ್ಲಿ ಬಿಡಿ, ಅವ್ರು CM ಅಲ್ಲ, ಹೇಳ್ಬೇಕಾಗಿಲ್ಲ. ಏಕವಚನದಲ್ಲಿ ಮಾಡಿಸಿ. ನಾನು ದೇವರಾಜರಸರು ಶಿಷ್ಯರ ಅಲ್ಲಿಂದ ಬೆಳ್ಕೊಂಡು ಬಂದಿರೋದು. ದೇವರಾಜರಸರಾಗಲಿ, ವೀರೇಂದ್ರ ಪಾಟೀಲ್ ಆಗಲಿ, ರಾಮಕೃಷ್ಣ ಹೆಗಡೆಯವರಾಗಲಿ, ಕೆಂಗಲ್, ಅವ್ರು ಯಾರು ಈ ರೀತಿ ಜನರನ್ನ ಸ್ನೇಹಿತರನ್ನ ಏಕವಚನದಲ್ಲಿ ಮಾತಾಡ್ತಾರೆ. ಈ ದುರಂಕಾರ ಸಿದ್ದರಾಮಯ್ಯ ಎಲ್ಲರೂ ಏಕವಚನದಲ್ಲಿ, ಅವನೇನು ಇವನೇನು. ಹಾಗಾಗಿ ಅದು ಅವರ ಇದಕ್ಕೆ ಶೋಭಾಯಮಾನ ಅಲ್ಲ, ಒಬ್ಬ ಮುಖ್ಯಮಂತ್ರಿ ಸ್ಥಾನಕ್ಕೆ ಶೋಭಾಯಮಾನ ಅಲ್ಲ. ಎಸ್, ಕುರುಬ ಸಮಾಜದವರೆಲ್ಲ ಎಂತವರೇ ಆಗಿರ್ಲಿ ನಮ್ಮ ಸಮಾಜದವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಸಂತೋಷ ಪಡ್ತಾ ಇದ್ದಾರೆ. ಏನೇ ಮಾಡಿರ್ಲಿ ಹಾಗೆ ಇರ್ಲಿ ಸಿದ್ದರಾಮಯ್ಯ ನಮ್ಮವರು ಅಂತ. ನೀವು ಇವಾಗ ಇದ್ದಿದ್ದಂಗೆ ಹೇಳಿ ನಿಮ್ಮ ಸಮಾಜದಲ್ಲೇ ಕಂಟಕ ಕಟ್ಕೊಂಡಂಗಾಗುತ್ತೆ. ನಾನು ಇದ್ದಕ್ಕಿದ್ದಂಗೆ ಹೇಳ್ತಾ ಇಲ್ಲ ಮೇಡಮ್, ವೆರಿ ಸಾರಿ. ನಾನು ಇದ್ದಕ್ಕಿದ್ದಂಗೆ ಹೇಳ್ತಾ ಇಲ್ಲ. ಸಿದ್ದರಾಮಯ್ಯನವರು ಆ ಪಟ್ಟಕ್ಕೆ ಏರ್ಬೇಕಾದ್ರೆ ನಮ್ಮ ಸಹಾಯ ಇದೆ, ನಮ್ಮ ಶ್ರಮ ಇದೆ. ಸಿದ್ದರಾಮಯ್ಯ ಇದ್ದಕ್ಕಿದ್ದಂಗೆ ಕೂತ್ಕೊಂಡಿಲ್ಲ CM ಪಟ್ಟಕ್ಕೆ. ವಿತ್ ಆಲ್ ಅವರ್ ಬೆಸ್ಟ್ ಎಫರ್ಟ್ಸ್ ಕೂತಿರುವಂಥದ್ದು. ನಾನು ಸಿದ್ದರಾಮಯ್ಯನವ್ರನ್ನ ನಾನು ಪ್ರಶ್ನೆ ಮಾಡ್ತಾ ಇಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಡವಳಿಕೆ ಬಗ್ಗೆ ಪ್ರಶ್ನೆ ಮಾಡ್ತಾ ಇದೆ. ಎಸ್, ಸಿದ್ದರಾಮಯ್ಯ is our community leader. I do agree. I am not questioning Mr. Siddaramaiah in person. I am questioning Chief Minister Siddaramaiah. ಎಲ್ಲೋ ವೈಯಕ್ತಿಕವಾಗಿ ನೀವು ಅವ್ರ ಬೆಳವಣಿಗೆಯನ್ನು ಸಹಿಸಕ್ಕಾಗದೆ ಮಾತಾಡ್ತಾ ಇದ್ದೀರಾ ಅಂತ ಮಾತಾಡ್ತಾರೆ. ಅವ್ರ ಬೆಳವಣಿಗೆ ಸಹಿಸೋದು ನಾನೇ ಕರ್ಕೊಂಡ್ ಬರ್ತಾ ಇದ್ದೇವೆ. ಅದ ನೋಡು, ಮೀಡಿಯಾದಲ್ಲೇ ಬರೆದ್ರಿ, ಮೀಡಿಯಾ ಕೇಳಿದ್ರೆ ನನ್ನ ಸಿದ್ದರಾಮಯ್ಯ ಏನ್ ಸರ್ ನೀವೇ ಸೀನಿಯರ್ ಇದ್ರೆ ಹುಡುಗರ ಪೈಕಿ ಅವ್ರನ್ನೇ ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ವಾಟ್ ಈಸ್ ಯುವರ್ ಸೀನಿಯರಿಟಿ ದ ಕಾಂಗ್ರೆಸ್ ಪಾರ್ಟಿ? ಎಸ್, ನಾನು ನನ್ನ ಸೀನಿಯರಿಟಿ ಬಿಟ್ಕೊಡ್ಲಿಕ್ಕೆ ಗೊತ್ತಾ ಇದ್ದೀನಿ. ಸಿದ್ದರಾಮಯ್ಯ ಬರಬೇಕು ಕಾಂಗ್ರೆಸ್ಗೆ ಅಂತ ಮೀಡಿಯಾದ ಹೇಳಿದ್ದೀನಿ. ನಾವು ಅವತ್ತಿನ ನಾನು ಯಾವ ಇದಕ್ಕೂ ಹೇಳ್ತಾ ಇಲ್ಲ, ಕಿಚ್ಚಿನಿಂದ ಹೇಳ್ತಾ ಇಲ್ಲ. ನಾನು ಭಾಳ ಇಷ್ಟಪಟ್ಟು ಕರ್ಕೊಂಡ್ಬಂದಂಥ ನಾಯಕ ಕಾಂಗ್ರೆಸ್ ಅಂದರೆ ಎಲ್ಲ ಸೇರಿ ಅವತ್ತಿನ ಎಲ್ಲರೂ ಸಹಾಯ ಮಾಡಿದ್ರು. ಅದರಲ್ಲಿ ಮಿಸ್ಟರ್ SM ಕೃಷ್ಣ, ದ ಲಾಸ್ಟ್ ಗೋಲ್ಡ್ ಅವ್ರು ಹೊರಟಿದ್ರು in Bombay. He was a governor in Maharashtra government. ಅಲ್ಲಿ ನಾವೆಲ್ಲ ಹೋಗಿ ಮಾತಾಡ್ಕೊಡ್ತೀವಿ. ಸೋನಿಯಾ ಗಾಂಧಿ ಅವರು ಕೂಡ ಮಾತಾಡಿದ್ರು SM ಕೃಷ್ಣ. ಯಾಕೆಂತಂದ್ರೆ ಮೇಡಮ್ ಹೇಳಿದ್ರು, ಮಿಸ್ಟರ್ ಕೃಷ್ಣ, ಇಟ್ ಇಸ್ ಲ್ಯಾಂಡ್ ದಟ್ ಇಸ್ ಅರೋಗೆಂಟ್ ಅಟೆಂಪ್ಮೆಂಟ್ ಅಂತ ಹೇಳಿದ್ರು. ಪಾಪ ಅದಕ್ಕೆ ಚೆನ್ನಾಗಿ ಹೇಳಿಸಿದ್ರು. It's not correct, madam. It's an unpolished diamond ಅಂತ ಸಿದ್ದರಾಮಯ್ಯನ SM ಕೃಷ್ಣ. ಅವ್ರಿಗೂ 3 ಕಾಸು ಗೌರವ ಕೊಡಲಿಲ್ಲ ಈ ಮನುಷ್ಯ. ಯಾರ್ಯಾರು ಸಹಾಯ ಮಾಡ್ತಾರೆ ಯಾರಿಗೂ ಕೃತಜ್ಞತೆಯನ್ನೇ ವ್ಯಕ್ತಪಡಿಸಿದ್ರು. ಕೃತಜ್ಞತೆಯಿಂದ ಕೃತಜ್ಞ ಒಂದು ವ್ಯಕ್ತಿ. I am not hearing well. ಸಿದ್ದರಾಮಯ್ಯನವ್ರನ್ನ ನೀವು ಇಷ್ಟಪಟ್ಟು ನಡವಳಿಕೆ ಈಗ ನೀವು ನಡವಳಿಕೆನೂ ಹಾಗೆ ಈ ಮಾಡಿದ್ದೆಲ್ಲ ಸರಿ ಅಂತ ಹೇಳಲಿಕ್ಕಾಗುತ್ತ? ನಾನು ಐ ಬೀಂಗ್ ಎ ಪೊಲಿಟಿಷಿಯನ್, ಎಸ್, ಇಟ್ಸ್ ಮೈ ಡ್ಯೂಟಿ ಟು ಕ್ವೆಶ್ಚನ್. ಅಲ್ಲಿಂದ ಮತ್ತೊಂದು ಮಾತು ಹೇಳ್ತಾರೆ. ಮೊನ್ನೆ ಭಾಷಣ ಮಾಡ್ತಾ ಕುರುಬ ಸಮುದಾಯಕ್ಕೆ ವಿಶ್ವನಾಥ್ ದೇವಿಲ್ಲ ಅಂದ್ರೆ ಸ್ವಾಮೀಜಿಗಳು ಪ್ರಶ್ನೆ ಮಾಡಿ ಕೇಳ್ತಾರೆ, ನೀವು ವಿಶ್ವನಾಥ್ ಮಾಡ್ತಾರೆ ಕುರುಬ ಸಮುದಾಯಕ್ಕೆ ವಿಶ್ವನಾಥ್ ಅವರ ಕೊಡುಗೆ ಏನಿಲ್ಲ. ನಾವು ಮಾಡಿದ್ದು 777 ಕಾರ್ ಕಟ್ಕೊಂಡು AC ಇಲ್ಲದಂತ ಕಾರಲ್ಲಿ ಇಡೀ ರಾಜ್ಯವನ್ನು ಕಟ್ಟಿದ್ದೀನಿ.
ಶುದ್ಧ ಸುಳ್ಳು. ಮುಕ್ಕಡಪ್ಪನವರು ನಾನು ಅಹಿಂದ ಕಟ್ಟಿದ್ದು ಅಂತಾರೆ, ಅಲ್ಲ ನಿಜ. ಇವರು ನಾನು ಚಿಂತಾಮಣಿ ಕೋಲಾರಲ್ಲಿ ನಾನು ಕಟ್ಟಿದ್ದು ಅಂತಾರೆ. ಮುಕ್ಕಡಪ್ಪ ಹೇಳೋದು ಸತ್ಯ ಇದೆ. ಆವತ್ತಿನ ಪ್ರದೇಶ ಕುಟುಂಬದ ಪ್ರಧಾನ ಕಾರ್ಯದರ್ಶಿಯಾಗಿ ಮುಕ್ಕಡಪ್ಪನವರು ಇಡೀ ಮುಕ್ಕಡಪ್ಪ ಇರ್ಬೋದು, ಅವತ್ತಿನ ದಿವಸ ಇದ್ದಂಥ ಲಿಂಗಪ್ಪ ಇರ್ಬೋದು, ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯಾಧ್ಯಕ್ಷ, ಇಡೀ ಪ್ರದೇಶ ಕುರುಬರ ಸಂಘ ಆವತ್ತಿನ ದಿವಸ ಇದಕ್ಕೆ ಸಹಾಯವಾಗಿ ನಿಂತ್ಕೊಂಡು ಕೃಷ್ಣಪ್ಪ ಮಾಜಿ ಮಂತ್ರಿಗಳು. ಹಾಗಾಗಿ ಅಲ್ಲಿ ಸಿದ್ದರಾಮಯ್ಯ ಪಾತ್ರ ಯಾವುದೂ ಇಲ್ಲ. ಅಯ್ಯೋ ಯಾವ ಕಾರ್ಯ ತಪ್ಪು. ವಾಟ್ ವಾಸ್ ಹಿ ಅಲ್ಲಲ್ಲಿ ನಾನು ಧಿಕ್ಕಾರ ಮಾಡಿದ್ರು. ಬೇಕಾಗಿಲ್ಲ, ಇದು ಮಠ ಜನರನ್ನ ಮೂಢನಂಬಿಕೆ ತಳ್ತಾ ಇದ್ದೀರ ನೀವು ಅಂತ ಹೇಳಿ. ಯಾವಾಗ ಜನಬಲ ಹೆಚ್ಚಾಯ್ತಾ ಹೋಗ್ತು, ನಮಗೆ ಬೇಕು ಮಠ ಬೇಕು ಅಂತ, ಆಗ ಈ ಕೇವಲ ಜಾಯಿನ್ ಸಂಘದ ಕಟ್ಟಡವನ್ನೇ ಅಡವಿಟ್ಟಿದ್ದ ಒಬ್ಬ ಸ್ವಾಮಿ ಪರವಾಗಿದ್ರು ಅವರು. ಅಲ್ಲ ಸರ್, ಏನಾದ್ರು ಉಂಟು, ಯಾವನಾದ್ರು ಉಟ್ಕೊಂಡ್ಬಿಡಕ್ಕಾಗುತ್ತೆ ಅದನ್ನ? ಅರೆ 100 ವರ್ಷಗಳ ಹಿಂದೆ ಪುಣ್ಯಾತ್ಮರು ಯಾರು ಸಂಜೀವಯ್ಯನವರು ಅಂತ ಜಾಗ ಕೊಟ್ಟಿರೋದಕ್ಕೆ, ಇಲ್ಲಿ ಸಂಜೀವಯ್ಯನವರು ನೀಲಗಿರಿಯಿಂದ ಬಂದದ್ದು ಇನ್ನೊಬ್ಬ ಸಂಜೀವನವರು ಹಣ ಉಳಿಸೋದಕ್ಕೆ ಅವ್ರು ಒಂದು ಥ್ಯಾಂಕ್ಸ್ ಹೇಳೋದು ಬೇಡ. 100 ವರ್ಷಗಳ ಶತಮಾನದ ಹಿಂದೆ ಯಾವ ಜಾತಿಗೂ ಅವತ್ತಿನ ದಿವಸ ಹಾಸ್ಟೆಲ್ ಇರಲಿಲ್ಲ. ಈವನ್ ಒಕ್ಕಲಿಗರು ಲಿಂಗಾಯತರು ಕೂಡ ಹಾಸ್ಟೆಲ್ ಬೆಳೆದವರು. ಶತಮಾನಗಳ ಹಿಂದೆ 120 ವರ್ಷ ಆಯ್ತು. ಆವತ್ತಿನ ದಿವಸ ಕಾಲೇಜ್ಗೆ ಗುರುಗಳ ಹಾಸ್ಟೆಲ್ ಬಹಳ ಜನಕ್ಕೆ, ಇವತ್ತು ಬಹಳ ಜನ ಹೇಳ್ತಾರೆ ಹೌದು ಸರ್ ನಾವು ಗುರುಗಳಾಗ್ತೇವೆ ಹೋಗ್ತು ಅಂತ. ಹಾಸ್ಟೆಲ್ ಅನ್ನು ಕಟ್ಟಿದಂತವ್ರಿಗೆ ಒಂದು ನಮಸ್ಕಾರ ಹೇಳ್ಬೋದು, ನೆನಪು ಭಾವನಾತ್ಮಕವಾಗಿ ಅವ್ರ ಬಗ್ಗೆ. ನಾನು ಈ ದುರಂಕಾರದ ಮಾತು ಸಿದ್ದರಾಮಯ್ಯನವರೇ, ನಿಮ್ಮ ವ್ಯಕ್ತಿತ್ವವನ್ನೇ ಕೊಡ್ತಾ ಇದೆ. ಸೆಟ್ ಯುವರ್ ಸೆಲ್ಫ್ ರೈಟ್. ಪುಟ್ಸ್ವಾಮಿಯನ್ನ ರೋಡಿ ಬಂದ್ರು ಅವತ್ತು ನಾನೇ ಅವ್ರನ್ನ ಅವಾಯ್ಡ್ ಮಾಡಿ ನಮ್ಮ ಹೆಂಡತಿಗನ್ನು ಥ್ರೆಟ್ ಮಾಡಿದ್ರು ಅಂದ್ರು. ಪ್ರದೇಶ ಕುರುಬರ ಸಂಘ ಇತ್ತು ಈ ರಾಜ್ಯದಲ್ಲಿ. ಈ ಬೆಂಗಳೂರು ನಗರದಲ್ಲಿ ಪೊಲೀಸು ಇತ್ತು. ಸಿದ್ದರಾಮಯ್ಯ ಪೊಲೀಸ್ ಅಲ್ಲ, ಸಿದ್ದರಾಮಯ್ಯ ಇಸ್ ನಾಟ್ ಕೋರ್ಟ್. ಎಲ್ಲ ಕೋರ್ಟ್ ಇತ್ತು, ಕಚೇರಿನೂ ಇತ್ತು, ಪೊಲೀಸು ಇತ್ತು, ಜನನೂ ಇತ್ತು, ಸಮಾಜನೂ ಇತ್ತು ಅದ್ರ ಹಿಂದೆ. ಹಾಗಾಗಿ ಅವರ ಗುರುಗಳನ್ನೆಲ್ಲ ಇತ್ತು. ಸಮಾಜವಾದಿ ಅಲ್ವಾ ಸರ್? ಸಿದ್ದರಾಮಯ್ಯ ಸಮಾಜವಾದಿ ಡೋಂಗಿವಾದಿ, ಕೃಷಿ ಸಮಾಜವಾದಿ. ನೋಡಿ ಆವತ್ತಿನ ದಿವಸ ಎಂತೆಂತ ಲೀಡರ್ ಇರಲಿ. ಡಿ ಕೆ ನಾಯ್ಕರ್ ಬೆಸ್ಟ್ ಲೀಗಲ್ ರಿಮ್ಯಾನರಿ. ಡಿ ಕೆ ನಾಯ್ಕರ್, ಭಾಸ್ಕರಪ್ಪ, ಹನುಮಂತಪ್ಪ, ಬಿ ಚಿಮ್ಮನಕಟ್ಟಿ, ದೊಡ್ಡೇಗೌಡರು, ಎಂತೆಂತ ಲೀಡರ್ಗಳು ಕಟ್ಟಿದ್ರಿ ಅದನ್ನ. ಅಯ್ಯೋ ರಾಮ, ನೀನ್ ಯಾರಪ್ಪ? ನೀನ್ ಬಂದಿದ್ಯಾವಾಗ? ಅದರಿಂದ ನಾನು ಹೇಳ್ತೀನಿ, ಸಿದ್ದರಾಮಯ್ಯನವರೇ ಅನಾವಶ್ಯಕವಾಗಿ ನೀವೇನೋ ಒಂದು ಗಳಿಸ್ಕೊಂಡು ಹಾಳಾಗಿ ಹೋಗ್ತಾ ಇದ್ದೀವಿ. ನಾನು ಇವತ್ತು ಕೂಡ ಹೇಳ್ತಾ ಇದ್ದೀನಿ, ರಾಜಕಾರಣ ಬಹಳ ಸೂಕ್ಷ್ಮ ಇದೆ. ಎಲ್ಲಾ ಜಾತಿ ಜನಾಂಗ ಧರ್ಮ ಭಾಷಿಕರು ಕೂಡ ಅವರವ್ರ ಜನಾಂಗಕ್ಕೆ ಏನಾದರೂ ರಾಜಕೀಯದ ಅಧಿಕಾರ ಬೇಕು ಅಂತಕ್ಕಂಥ ಆಕಾಂಕ್ಷೆಯಲ್ಲಿದ್ದಾರೆ. ಅದೆಲ್ಲವನ್ನು ಕೂಡ ಧೂಳಿಪಟ ಮಾಡ್ತಾ ಇದ್ದಾರೆ. ನಾನು ಆಗ್ಲೇ ಹೇಳಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಾರೆ, ಪೊಲಿಟಿಕಲ್ ಪವರ್ ಇಸ್ ಅ ಕೀ ಫಾರ್ ದ ಪ್ರೋಗ್ರೆಸ್ ಆಫ್ ಎನಿ ಕಮ್ಯುನಿಟಿ ಇನ್ ಡೆಮಾಕ್ರೆಟಿಕ್ ಇಂಡಿಯಾ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದನ್ನೆಲ್ಲ ಹುಸಿ ಮಾಡಬೇಡಿ ಸಿದ್ದರಾಮಯ್ಯ. ಮಾತೆತ್ತಿದ್ರೆ ಸಂವಿಧಾನ ಅಂತೀರಿ, ಮಾತೆತ್ತಿದ್ರೆ ಅಂಬೇಡ್ಕರ್ ಅಂತೀರಿ. ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಒದಿತಾ ಇರೋ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸರ್, ಈಗ ವಿಪಕ್ಷ ನಾಯಕ ಅಶೋಕ್ ಹೇಳಿದ ಲಾಸ್ಟ್ ಬಂತು ಈ ತಿಂಗಳು ಡಿಸೆಂಬರ್ ಅಂತ್ಯದಲ್ಲಿ ಸಿದ್ದರಾಮಯ್ಯ ಅವರು ಚಾನ್ಸ್ ಕಮ್ಮಿ ಇದರಲ್ಲಿ ಕೊಚ್ಚಿ ಬೀಳುತ್ತೆ ಅಂತ ಒಂದು ಭವಿಷ್ಯವಾಣಿ ಹೇಳಿದ್ದಾರೆ. ಈಗ ಅದು ಸತ್ಯನ ಸುಳ್ಳ? ಅಶೋಕ್ ಹೇಳಿದ್ದಾರೆ, ಮಾನ್ಯ ಅಶೋಕ್ ಅವರು ಹೇಳಿದ್ದಾರೆ ಈ ಡಿಸೆಂಬರ್ ತಿಂಗಳಲ್ಲಿ ಸಿದ್ದರಾಮಯ್ಯವರು ಕುರ್ಚಿನ ಕೆಳಗೆ ಇಳಿಬೇಕಂತ ಹೇಳಿದ್ದಾರೆ. ಆ ಭವಿಷ್ಯ ಸುಳ್ಳಾಗುತ್ತೆ, ನಿಜ ಆಗುತ್ತೆ? ಯಾರ ಭವಿಷ್ಯನೂ ನನಗೆ ಗೊತ್ತಿಲ್ಲ. ಗಣಿತಶಾಸ್ತ್ರದಲ್ಲ ನಾವು ಅದನ್ನು ಹೇಳೋಣ. ಭವಿಷ್ಯ ನನ್ನ ಭವಿಷ್ಯ ರೂಪಿಸ್ಕೊಳ್ಳೋ ನಾನೇ ಸ್ವಾಮಿ. I am the pillar of my future, not anybody. You are the chief minister. You are the highest order of power in Karnataka. You must understand
ದ ಡೆಮೋಕ್ರೆಟಿಕ್ ಐಡಿಯಾಲಜಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್. ಎಲ್ಲಿದ್ದೀರಾ ಮಿಸ್ಟರ್ ಸಿದ್ದರಾಮಯ್ಯ? ನೀವು ಹೇಳ್ತೀರಿ ನಾನು ಲಾಯರ್ ಆಗಿದ್ದೆ. ಹೌದಪ್ಪ, ನಾನು ನೀನು ಒಟ್ಟಿಗೆ ಲಾಯರ್ ಆಗಿದ್ದು, ಒಟ್ಟಿಗೆ ಲಾ ಮಾಡಿದವರು, ಒಟ್ಟಿಗೆ ಪೊಲಿಟಿಕ್ಸಿಗೆ ಬಂದವರು. ನಾನು 78 MLA ಆದೆ, ನೀನು 78 ಪಾರ್ಲಿಮೆಂಟ್ ಮೆಂಬರ್ ಆದೆ. ಹಾಗಾಗಿ ಅವ್ರ ಮಗ ಹೇಳ್ತಾರೆ ಮತ್ತೆ 5 ವರ್ಷ ನಮ್ಮ ತಂದೆಯವರೇ ಅಧಿಕಾರ ಕಂಟಿನ್ಯೂ ಮಾಡ್ತಾರೆ ಅಂತ ಏನ್ ಹೇಳ್ತಾರೆ? ಅವ್ರ ಮಗನೂ ಹೇಳಿದ್ದಾರೆ, ಮೈಸೂರು ಮಹಾರಾಜರಿಗಿಂತ ನಮ್ಮ ಅಪ್ಪನೇ ಜಾಸ್ತಿ ಕೆಲಸ ಮಾಡೋದು. ಹೌದಾ? It's a foolish statement of an MLC, a legislature council member. No. ಸರ್, ನಿಮ್ಮ ಪ್ರಕಾರ ಅವರು ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರ ಮಾಡಲೇಬೇಕಾ? ಮಾಡಬೇಕು ಸರ್. ನಾನು 45 ವರ್ಷಕ್ಕೂ ಮೀರಿ ಕಾಂಗ್ರೆಸ್, I know the pulse and the ideology of Congress. Long time I was in Congress. ಬಟ್ ನಿಮ್ ಗಂಡ ಬಿಜೆಪಿ ಇದ್ದು ಅಜೆಂಡಾ ಕಾಂಗ್ರೆಸ್ ಅಲ್ಲಿ ಇರೋದಿದೆ. ನಿಮ್ ಗಂಡ ಬಿಜೆಪಿ ಇದ್ದು ಅಜೆಂಡಾ ಕಾಂಗ್ರೆಸ್ ಅಲ್ಲಿ ಇರೋದಿದೆಯಾ? ನಾನು ಇದನ್ನ ಹೇಳಿದೆ, ದೇವೇಗೌಡರು ನನ್ನನ್ನು ಸ್ಟೇಟ್ JDS ಪ್ರೆಸಿಡೆಂಟ್ ಮಾಡಿದ್ರು, JP ಭವನ್. ನಾನು ಈಗ ಕೂತಿದ್ದೆ, ನಾನು ಜೆಂಡಾ ಇಟ್ಕೊಂಡು ಕೊಟ್ಟಿದ್ದು. ಈ ಕಡೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು, ರಾಷ್ಟ್ರಾಧ್ಯಕ್ಷ JDS ದೇವೇಗೌಡರು. ನಮ್ಮ ಮಾಧ್ಯಮದವರು ಅದು ಇದು ಕೇಳ್ತಾ ಹೇಳಿದ್ರು, ಏನ್ ಸರ್ ನೀವು ಇಷ್ಟು ವರ್ಷ ಕಾಂಗ್ರೆಸ್ ಅಲ್ಲಿದ್ದೀರಿ, ಈಗ ಇದನ್ನ ಹಿಡ್ಕೊಂಡು ಕೂತಿದ್ದೀರಲ್ಲ ಅಂತ. ಕಾಂಗ್ರೆಸ್ ಏನು ಅನ್ಸುತ್ತೆ? ಎಸ್, ನಾನು ಇವತ್ತು ಹೇಳ್ತೀನಿ, ಇಂದಿರಾ ಗಾಂಧಿ ನನ್ನ ತಾಯಿ. JP ಭವನಲ್ಲಿ ನಾನು ಎಂದು ಸುಳ್ಳು ಹೇಳಿ ಹೋಗಿಲ್ಲ. ಎಸ್, ನನ್ನ ಮನಸ್ಸಲ್ಲಿದ್ದು ನಾನು ಒಪ್ಪಿಕೊಂಡಿರುವಂಥ ಸತ್ಯ ಅವತ್ತು ದಿವಸ ಮಾಧ್ಯಮದವ್ರ ಹತ್ರ ಹೇಳಿ, ಎಸ್, ಇಂದಿರಾ ಗಾಂಧಿ ನನ್ನ ತಾಯಿ. ನಾನು JDS ಜೆಂಡಾ ಹಿಡಿದು ಜೆಂಡಾ ಯಾವ್ಯಾವುದೋ ಜೆಂಡಾ, ಬಟ್ ನನ್ನ ಅಜೆಂಡಾ ಮಾತ್ರ ಬೇರೆ. ಈ ಜೆಂಡಾ ಬದಲಾವಣೆ ಆಗ್ತಿರ್ತದೆ, ಬಟ್ ಅಜೆಂಡಾ ಸದಾ ನನ್ನದು. ಯಾವುದದು? ಕಟ್ಟ ಕಡೆಯ ಮನುಷ್ಯನ ದುಃಖ ದುರ್ಮಾನಗಳಿಗೆ ಸ್ಪಂದಿಸೋಣ. ಈ ನಾಡು, ಈ ರಾಷ್ಟ್ರದ ಬಗೆಗಿನ ನನ್ನ ಸ್ವಂತಿಕೆ, ಅದರ ಯೋಚನೆ, ಅದರ ಆಲೋಚನೆ ಆ ಜನರಿಗೆ ಮಾಡಬೇಕಾದಂಥ ಕಾರ್ಯ. ಅದೇ ರೀತಿ ನಡ್ಕೊಂಬಂದಿದ್ದೀನಿ. ನಾನು ಯಾವುದೇ ಮುಖ್ಯಮಂತ್ರಿ ನನಗೆ ಯಾರೇ ಜವಾಬ್ದಾರಿ ಕೊಟ್ಟರು ಅದನ್ನು ಬಹಳ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ. ಸರ್, ಈಗ ನೀವು JDS ವಿಷಯ ಕೇಳಿರೋದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. JDS ವಿಷಯ ಪ್ರಸ್ತಾಪ ಆಗಿರೋದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸಿದ್ದರಾಮಯ್ಯ ಕೃತಜ್ಞತಾಹೀನ ರಾಜಕಾರಣಿ ಅಂತ ಹೇಳಿದ್ರು. ದೇವೇಗೌಡರು ಮಾಡಿದ್ದು ಕೃತಜ್ಞತೆ ಹೀನತೆಯನ್ನ ಕೃತಜ್ಞತೆ ಪೂರ್ವ. ಖಂಡಿತ ದೇವೇಗೌಡರು ಪೂರ್ವನ ಮನೇಲಿ ಇಟ್ಕೊಂಡು ಪೂಜೆ ಮಾಡಬೇಕು ಸಿದ್ದರಾಮಯ್ಯ. ಯಾರು ಇವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡಿದ್ದು? ಯಾರು? ದೇವೇಗೌಡರಲ್ವ. ಇವ್ರನ್ನ ಮಿನಿಸ್ಟರ್ ಮಾಡಿದ್ದು ಯಾರು? ದೇವೇಗೌಡರಲ್ವ. ಇವ್ರನ್ನ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷ ಮಾಡಿದ್ರು ರಾಮಕೃಷ್ಣ ಹೆಗಡೆ ಅವರು ದೇವೇಗೌಡರಲ್ವ. ಯಾರು ನಾನು ಒಬ್ಬರು ನೆನೆಸ್ಕೊತಾರೆ ಅವರು? ಯಾರಾದ್ರೂ ಒಬ್ಬರು? ನಾನು ಇವತ್ತಿಗೂ ಕೂಡ ದೇವರಾಜ ನೆನೆಸ್ಕೊತೀನಿ. ದೇವರು ಯಾಕೆ ನನ್ನನ್ನು 28ನೇ ವರ್ಷಕ್ಕೆ ನನ್ನ MLA ಮಾಡಿದ್ರು. ಐ ವಾಸ್ ಯಂಗೆಸ್ಟ್ MLA ಆನ್ ದ ಫ್ಲೋರ್ ಆಫ್ ದ ಹೌಸ್. ನಾನು ಚಿಮ್ಮನ್ ಕಡೆ ಬಹಳ ಜನ ಇತ್ತು. ನಾನು ಇವತ್ತು ದೇವರ ನನ್ನ ತಲ್ಲಸಿ ದೇವರಾಜ ಫೋಟೋ ಕೃತಜ್ಞತೆ ಇಲ್ಲದೆ ಇರಬಾರ್ದು. ಈನ ಕೃತಜ್ಞತೆ ಇದ್ದರು. ಸರ್, ಈಗ ದೇವರಾಜ ಅರಸು ಮತ್ತೊಬ್ಬ ದೇವರಾಜ ಅರಸು ಅಂತ ಬೆಂಬಲಿಸಲಾಗ್ತಾ ಇದೆ ಸಿದ್ದರಾಮಯ್ಯ. ಸರ್ ಕೇಳಿ ಸರ್, ದೇವರಾಜ ಅರಸು ಜೊತೆ ಸರ್ ಏನ್ ಕೊಟ್ಟಿದ್ದೀಯಪ್ಪ ನಿಮಗೆ? ಇವತ್ತು ನಮ್ಮ ಮನೇಲಿ ಏನಾದ್ರು ನನ್ನ ಮಗ AC-ನೋ TC-ನೋ ತಹಶೀಲ್ದಾರ್, ನನ್ನ ನಳಿಯ ಸಬ್ ಇನ್ಸ್ಪೆಕ್ಟ್ರು SP-ನೋ ಆಗಿದ್ರು ನಮ್ಮ ಮನೆಗಳಲ್ಲಿ ಬ್ಯಾಕ್ವರ್ಡ್. ಅದು ಯಾರ ಕಾರಣ? ದೇವರಾಜ್ ಅರಸ್ ಹಾವನೂರು ಆಯೋಗ ಅಂತದ್ದೇನಾದ್ರು ಮಾಡಿದ್ರೇನ್ರಿ? ಜಾತಿವಾರು ಜನಗಣತಿ ಕಾಂತರಾಜ್ ಆಯೋಗ 10 ವರ್ಷ ತಲೆದಿಂಬು ಮಾಡ್ಕೊಂಡಲ್ಲಪ್ಪ. ಏನ್ ಮಾತಾಡ್ತೀಯ? The only commission was passed in the floor of the House was our commission report. ಅದಾದ ನಂತರ ಕರ್ನಾಟಕ ರಾಜ್ಯದ ವಿಧಾನಸಭೆಯಲ್ಲಿ ಯಾವ ವರದಿಗಳು ಕೂಡ ಪಾಸ್ ಆಗಿಲ್ಲ. ಚಿನ್ನಪ್ರೇಡಿ ಏನಾಯ್ತು? ಇನ್ಯಾವುದೇ ಏನಾಯ್ತು? The only commission report was our commission report.
ಇವ ಹೇಳ್ತಾರೆ ಏನ್ ಮಾಡಿದ್ಯಪ್ಪ ಸಿದ್ದರಾಮಯ್ಯ ಕುರುಬರಿಗೆ ತಾನೆ ಕುರುಬರು ತನ್ನ ಮಾನ ಧನ ಅರ್ಪಣೆ ಆಯ್ತು ಅವ್ರದ್ದು ಏನ್ ಮಾಡಿದ್ಯ ಅವ್ರಿಗೆ ಹೇಳಪ್ಪ ಏನ್ ಮಾಡಿದ್ಯ ಲೇಡೀಸ್ ನೋಡಿ ಸರ್ ನಾನು ಓಪನ್ ಆಗಿ ಹೇಳ್ತೇನೆ, ಈ ರಾಜ್ಯದ ಸಾಲ 7.5 ಲಕ್ಷ ಕೋಟಿ ಇದೆ. ಅದರಲ್ಲಿ 5 ಲಕ್ಷ ಕೋಟಿ ಮಾಡಿರೋರೇ ನೀವು ಸಾಲ. ಇಷ್ಟೆಲ್ಲ ಸಾಲ ಇಟ್ಕೊಂಡು ಹೆಣ್ಮಕ್ಳಿಗೆ 2,000 ಮಾದೇವಪ್ಪ ನಿನ್ನೆಂಟಿಗೂ 2,000 ಫ್ರೀ, ನನ್ನ ನೆಂಟಿಗೆ ಯಾರು? This is a foolish idea of a foolish chief minister of a state. Then where is the money? ಅಲ್ಲಿ ಇರಿಗೇಷನ್ ಮಿನಿಸ್ಟರ್ ಬಾಯ್ಬಿಟ್ಟು ನಾನು 12,000 ಕೋಟಿ ಸರ್ ಕೊಡಿ. ಎಷ್ಟು ಇರಿಗೇಷನ್ ಪ್ರಾಜೆಕ್ಟ್ಸ್ ಹಾಗೆ ಸ್ಟಾಲ್ ಆಗವಿಲ್ಲ. ಎಷ್ಟು ನಾವು ಕೇಳೋದೇನು ಗೊತ್ತಾ, ನೀವು ಫ್ರೀ ಕೊಡಿ ಅಂತ. ದುಡಿಯೋ ಕೈಗೆ ಉದ್ಯೋಗ ಕೊಡಿ, ಜನ ಬದುಕ್ತಾರೆ, ಗೌರವಯುತವಾಗಿ ಮರ್ಯಾದೆಯಿಂದ ಬದುಕ್ತಾರೆ. ಎಷ್ಟು ನಾನು ದುಡಿತಾ ಇದ್ದೀನಿ ಅಪ್ಪ ಅಂತ. ನಾನು 2,000 ಕೊಟ್ಟೆ, ಅದು 4 ತಿಂಗಳು ಏನಾಗಿದೆ ಇದು? ಯಾವುದು ಬಿಹಾರಲ್ಲಿ 10,000 ಕೊಟ್ಟಂಗಾಯ್ತು. These are all for elections. Not only Siddaramaiah, the whole India political leaders, ಇಡೀ ದೇಶನ ಮಾರಿ ಅವರು ಅಧಿಕಾರ ಬರಬೇಕು ಅನ್ನೋ ಯೋಚನೆ ಇದ್ದಾರೆ ಹೊರತು ಜನಕ್ಕೆ ಏನಾದ್ರು 10,000 ರೂಪಾಯಿ ಕೊಟ್ಬಿಟ್ರಲ್ಲಿ ಬಿಹಾರಲ್ಲಿ ಹೆಣ್ಮಕ್ಳಿಗೆ. ವಿಶ್ವನಾಥ್ ಅವರ ರಾಜಕೀಯ ಜೀವನದಲ್ಲಿ ಯಾವ್ದಾರ ಕೊಟ್ಟಿಲ್ವಾ ಈ ಹಿಂದೆ? ವಿಶ್ವನಾಥ್ ಅವರ ರಾಜಕೀಯ ಜೀವನದಲ್ಲಿ ಅವತ್ತಿಂದ ಇವತ್ತಿನವರೆಗೂ ಬೇರೆಯವ್ರು ಹೇಳ್ತಾರೆ ತಾವು ಕೊಟ್ಟಿಲ್ಲ. ನಾನು ನೋಡಿ ಮಕ್ಕಳಿಗೆ ಅದನ್ನ ಕೊಟ್ಟೆ. when I was ಎಜುಕೇಶನ್ ಮಿನಿಸ್ಟರ್, ಇವತ್ತು 84 ಲಕ್ಷ ಮಕ್ಕಳು ಊಟ ಮಾಡ್ತಾ ಇದ್ದಾರೆ. ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆ, ಅಕ್ಷರ ಮತ್ತು ಆರೋಗ್ಯ ಮತ್ತು ಕೃಷಿ ಇವು ನಮ್ಮ ಆದ್ಯತೆಗಳಾಗಬೇಕು. ಇವು ಬದುಕಿದ್ರೆ ಆ ರಾಜ್ಯ ಬದುಕುತ್ತೆ. ನಿಮಗೆ ಅನ್ನವೇ ಇಲ್ಲ, ಅಕ್ಷರವೇ ಇಲ್ಲ, ಉದ್ಯೋಗ ಎಲ್ಲಿ ಸಿಗುತ್ತೆ? ಅನ್ನ ಎಲ್ಲಿ ಸಿಗುತ್ತೆ? ಸರ್, ಈಗ ಕುರುಬರಿಗೆ ಸಿದ್ದರಾಮಯ್ಯ ಏನ್ ಕೊಡ್ತಾರೆ ಪ್ರಶ್ನೆ ಮಾಡಿದ್ರು. ಕುರುಬರನ್ನ ಎಸ್ಟಿ ಸೇರ್ಪಡೆ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರು ಹೇಳಿದ್ರಲ್ಲ, ಏನೇನು ಇಲ್ಲಪ್ಪ, ನಾವು ಯಾರು ವಾಲ್ಮೀಕಿ ಲೀಡರ್ ಉಗ್ರಪ್ಪನವರು ವಾಲ್ಮೀಕಿ ಜಯಂತಿಯಲ್ಲಿ ಒಂದು ಪ್ರಶ್ನೆ ಇತ್ತು. ಸಿದ್ದರಾಮಯ್ಯನವರೇ, ಕುರುಬರನ್ನ ಎಸ್ಟಿ ಸೇರಿಸಬೇಕು ಅಂತೀವಿ, ನಮ್ಮ ತಟ್ಟೆಗೆ ಅನ್ನ ಯಾಕೆ ಕಸಿತಾ ಇದ್ದೀರಿ? ಟಕ್ಕಂತ ಎದ್ದು ಸಿದ್ದರಾಮಯ್ಯ, ಅಯ್ಯೋ ನಾನಲ್ಲಪ್ಪ ಅದನ್ನ ಶಿಫಾರಸ್ ಮಾಡಿದ್ದು, ನಾನೆಲ್ಲ ಯಾರು ಬೊಮ್ಮಾಯಿ ವಿಶ್ವನಾಥ ಯಾರ್ಯಾರು ಮಾಡ್ಬೇಕು, ನಾನಲ್ಲ, ನನಗೆ ಸಂಬಂಧ ಇಲ್ಲ. ಮತ್ತೆ ಎಸ್ಟಿ ಮಾಡ್ಲಿಕ್ಕೆ ನೀವು ಸಂಬಂಧ ಇಲ್ಲ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಂತ ಸಿದ್ದರಾಮಯ್ಯ ಯಾವ ಈ ಕುರುಬರು ಲೀಡ್ರ ನೀನು? ಕುರುಬರು ಓಟ್ಗೋಸ್ಕರ ಅಟ್ಟಿ, ಕುರುಬರು ಯುವಕರು ಓಟ್ಗೋಸ್ಕರ ಅಟ್ಟಿ, ಬೇರೆ Sir, did you take part in socio-economic survey? Did you take part in socio-economic survey? Socio-economic survey which happened. Did you take part in it? ಜಾತಿ ಗಣತಿ ಮಾಡಿದ್ರಲ್ಲ, ಎಷ್ಟು ಸರಿ ಮಾಡ್ತೀರಾ? Recently, did you take part? ಎಷ್ಟು ಸರಿ ಮಾಡ್ತೀರಾ? ನಾನು ಹೋಗಿಲ್ಲ ಅದಕ್ಕೆ. ಎಷ್ಟು ಸರಿ ಮಾಡ್ತೀರಾ? ಈ ಸರಿ 60 ಏನು ನನ್ನ ಮನೆಯ ರಹಸ್ಯ ಇಲ್ಲ, ಅದರಲ್ಲಿ ಹೇಳ್ಬಿಟ್ಟು ನನ್ನ ಹೆಂಡತಿ ಹತ್ರ ದುಡ್ಡು ಎಷ್ಟಿದೆ, ನನ್ನ ಮಗಳ ಹತ್ರ ದುಡ್ಡು ಎಷ್ಟಿದೆ, ನನ್ನ ಹತ್ರ ದುಡ್ಡು ಎಷ್ಟಿದೆ, ಯಾರು ಏನು ತರ ಹುಚ್ಚು ಮುಂದೆ ಒಂದು ನಾವು ಕೆಲವರು ಹೇಳ್ತೀವಿ ಪಾಲಿಟಿಕ್ಸ್ PM-ಗಳು HM-ಗಳು ಅಂತಿದ್ದಾರೆ. ಕೆಲವರು ಹೆಂಗಿದೆ ಅಂದ್ರೆ ಆ ಪ್ರಶ್ನಾವಳಿ ಹೆಂಗಿದೆ ಅಂದ್ರೆ ನಮ್ಮ ರಾಜಕಾರಣದಲ್ಲಿ ನಾನು ಕೆಲವರಿಗೆ ಇದು PM ಕಣೆ ಅಂದ್ರೆ PM ಅಂದ್ರೆ ಬೆತ್ತ ಮುಂಡೋದು ಅಂತ, HM ಅಂದ್ರೆ ಪುಚ್ಚು ಮುಂಡೋದು ಅಂತ, ಆ ತರ ಇದೆ. CM ಅಂದ್ರೆ ಸರ್, CM ಅಂದ್ರೆ HM PM ಅಂದ್ರೆ CM ಅನ್ನಿಲ್ಲ. HM PM ಬಗ್ಗೆ ಅಂದ್ರೆ HM ಅಂದ್ರೆ ನಾನು CM ಬಗ್ಗೆ ಹೇಳ್ತಾ ಇಲ್ಲ ಸರ್. HM ಅಂದ್ರೆ ಏನು, PM ಅಂದ್ರೆ ಏನು ಅಂತಂದ್ರೆ CM ಅಂತ. ನಾನು ಸಿದ್ದರಾಮಯ್ಯ ಬಗ್ಗೆ, ಮುಖ್ಯಮಂತ್ರಿ ಬಗ್ಗೆ ಹೇಳ್ತಾ ಇಲ್ಲ, ದ ಹೋಲ್ ಆಟಿಟ್ಯೂಡ್ ಆಫ್ ದ ಗವರ್ನಮೆಂಟ್ ಅದನ್ನ ಹೇಳ್ತಾ ಇದ್ದೀನಿ. ಅಲ್ಲಿ PM-ಗಳು ಇದ್ದಾರೆ, HM-ಗಳು ಇದ್ದಾರೆ, ಮಂತ್ರಿ ಮಾಡಿದ್ದಾರೆ. ಅಲ್ಲಿ ವರ್ತೂರು ಪ್ರಕಾಶ್ ಅಂತ ಶಾಸಕರು, ಕೋಲಾರ ಮಾಜಿ ಶಾಸಕರು 100 ಜನ ದೇವೇಗೌಡರು ಹಾಕಿದ್ರೆ ಒಬ್ಬ ಸಿದ್ದರಾಮಯ್ಯ ಸಮ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು.
ಅದಕ್ಕೆ ತಮ್ಮ ಅಭಿಪ್ರಾಯ ಯಾರು ಒಟ್ಟಾರೆ ಪ್ರಕಾರ. ಅದು ಹೆಚ್ಚಿನ ಮಧು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು